ನಮಸ್ಕಾರ. ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಹೊಸ ವರ್ಷಕ್ಕೆ ಮತ್ತೇರಿಸುವ ಗುಳಿಗೆ ಸಿರಪ್ ಜಪ್ತಿ. ವಿದ್ಯಾರ್ಥಿಗಳೇ ಗುಳಿಗೆ ಸಿರಪ್ನ ಟಾರ್ಗೆಟ್. ಇಬ್ಬರು ಸೆರೆ. 8 ಲಕ್ಷ ಮೌಲ್ಯದ ವಸ್ತುಗಳ ಜಪ್ತಿ. 5 ಆರೋಪಿಗಳ ವಶಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾಹಿತಿ ನೀಡಿದ್ದರು. ಭಾರತೀಯ ಜೈಭೀಮ್ ದಳ ಜಿಲ್ಲಾ ಶಾಖೆ ಬೀದರ್ ಮತ್ತು ಗ್ರಾಮಸ್ಥರಿಂದ ಅಮಲಾಪುರ ಗ್ರಾಮದಲ್ಲಿ 14-15ನೇ ಹಣಕಾಸು ಯೋಜನೆ ನಿಧಿ 1 ಮತ್ತು ಜೆಜೆಎಂ ಕಾಮಗಾರಿಯಲ್ಲಾದ ಅವ್ಯವಹಾರದ ತನಿಖೆಗಾಗಿ ದೂರು ನೀಡಿ 6 ತಿಂಗಳಾದರೂ ತನಿಖೆ ಮಾಡುವಲ್ಲಿ ವಿಫಲವಾಗಿದ್ದಕ್ಕೆ ಬೃಹತ್ ಪ್ರತಿಭಟನೆ. ಸ್ವಾಭಿಮಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಬೀದರ್ ವತಿಯಿಂದ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ಜನವರಿ 9ರಂದು ಬೀದರ್ ಬಂದ್ಗೆ ಕರೆ ಮಾಡಲಾಗಿದೆ ಎಂದು ತಿಳಿಸಿದ್ದರು. ಡಿಸೆಂಬರ್ 29ರಂದು ನಗರದ ಚಿದ್ರಿ ರಸ್ತೆಯಲ್ಲಿನ ಶ್ರೀ ಗುರು ಮೇದಾರ ಕೇತೇಶ್ವರ ಟ್ರಸ್ಟ್ ಚಿತ್ರದುರ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಮಹಾಶರಣ ಮೇದಾರ ಕೇತಯ್ಯನವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರಿಗೆ ಫಿಜಿಷಿಯನ್ ದಿನಾಚರಣೆ ಅಂಗವಾಗಿ ಉತ್ತಮ ವೈದ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸುದ್ದಿಯ ವಿವರಗಳು. ನಗರದಲ್ಲಿ ಹೊಸ ನಗರದಲ್ಲಿ ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಮತ್ತೇರಿಸುವಂತಹ ಮಾರಾಟ ಮಾಡುತ್ತಿದ್ದ ಮಾದಕ ಗುಳಿಗೆ ಹಾಗೂ ಮಾದಕ ಸಿರಪ್ನ ಬಾಟಲಿಗಳನ್ನು ಗಾಂಧಿಗಂಜ್ ಪೊಲೀಸರು ಜಪ್ತಿ ಮಾಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದ್ದರು. ಎಸ್ಪಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಡಿಸೆಂಬರ್ 26ರಂದು ನಗರದ ಹಾರೂರ್ಕೆರೆ ಲಾಡ್ಗೇರಿ ರಸ್ತೆಯ ಮೇಲೆ ವ್ಯಕ್ತಿಯೋರ್ವ ಅನಧಿಕೃತವಾಗಿ ಯಾವುದೇ ಪರವಾನಗಿ ಇಲ್ಲದೆ ಮಾದಕ ದ್ರವ್ಯದ ಅಂಶ ಇರುವ ಗುಳಿಗೆ ಮತ್ತು ಸಿರಪ್ಗಳ ಸುಮಾರು 1.29 ಲಕ್ಷ ರೂಪಾಯಿ ಬೆಲೆಯ ಬಾಟಲಿಗಳನ್ನು ಇಟ್ಟುಕೊಂಡು ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ತೆರಳಿ ದಾಳಿ ನಡೆಸಿ ರಾಹುಲ್ ಎಂಬ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಯಿತು ಎಂದು ಮಾತನಾಡುತ್ತಾ ಹೇಳಿದರು. ಎಸ್ಪಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಡಿಸೆಂಬರ್ 26ರಂದು ನಗರದ ಹಾರೂರ್ಕೆರೆ ಲಾಡ್ಗೇರಿ ರಸ್ತೆಯ ಮೇಲೆ ವ್ಯಕ್ತಿಯೋರ್ವ ಅನಧಿಕೃತವಾಗಿ ಯಾವುದೇ ಪರವಾನಗಿ ಇಲ್ಲದೆ ಮಾದಕ ದ್ರವ್ಯದ ಅಂಶ ಇರುವ ಗುಳಿಗೆ ಮತ್ತು ಸಿರಪ್ಗಳು ಸುಮಾರು 1.29 ಲಕ್ಷ ರೂಪಾಯಿ ಬೆಲೆಯ ಬಾಟಲುಗಳನ್ನು ಇಟ್ಟುಕೊಂಡು ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೆಚ್ಚುವರಿ ಎಸ್ಪಿಗಳಾದ ಮಹೇಶ್ ಮೇಘಣ್ಣನವರು ಹಾಗೂ ಚಂದ್ರಕಾಂತ್ ಪೂಜಾರಿ, ಹುಮ್ನಾಬಾದ್ ಡಿವೈಎಸ್ಪಿ ಜಿಎಸ್ ನ್ಯಾಮೇಗೌಡರ ಮಾರ್ಗದರ್ಶನದಲ್ಲಿ ಗಾಂಧಿಗಂಜ್ ಸಿಪಿಐ ಹನುಮರೆಡ್ಡಪ್ಪ, ಸಹಾಯಕ ಔಷಧ ನಿಯಂತ್ರಕ ಕಚೇರಿಯ ಎಡಿಎಸಿ ಧನಂಜಯ್ ಹಾಗೂ ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ತೆರಳಿ ದಾಳಿ ನಡೆಸಿ ರಾಹುಲ್ ಎಂಬ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಯಿತು. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಮಾದಕ ಅಂಶ ಇರುವ ಗುಳಿಗೆ ಮತ್ತು ಸಿರಪ್ ಬಾಟಲಿಗಳನ್ನು 3 ಪಟ್ಟು ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದು ಹೇಳಲಾಗಿದೆ. ಇದಲ್ಲದೆ ಈ ವ್ಯಕ್ತಿ ಇನ್ನು ತನ್ನ ಮನೆಯಲ್ಲಿ ಸಂಗ್ರಹ ಮಾಡಿಟ್ಟ ಗುಳಿಗೆ ಹಾಗೂ ಬಾಟಲಿಗಳನ್ನು ವಶಕ್ಕೆ ಪಡೆದು ಆರೋಪಿಯೊಂದಿಗೆ ಬೀದರ್ ಹಳೆಯ ನಗರದ ಮಾಜಿದ್ ಎಂಬ ವ್ಯಕ್ತಿಯನ್ನ ಕೂಡ ಬಂಧಿಸಲಾಗಿದೆ ಎಂದು ತಿಳಿಸಿದ್ದರು. ಇಂತಹ ಮಾದಕ ವಸ್ತುಗಳಿಗೆ ಕಾಲೇಜು ವಿದ್ಯಾರ್ಥಿಗಳೇ ಬಲಿಯಾಗುತ್ತಿದ್ದು, ಮಾರಾಟ ಮಾಡುವವರಷ್ಟೇ ಅಲ್ಲ, ಸೇವನೆ ಮಾಡುವುದು ಕೂಡ ಅಪರಾಧವಾಗುತ್ತದೆ ಎಂದು ಜನರಿಗೆ ಮನವರಿಕೆ ಮಾಡಲಾಗುವುದು. ಎನ್ಡಿಪಿಎಸ್ ಕಾಯ್ದೆಯಡಿ ಗಡೀಪಾರು ಶಿಕ್ಷೆ ಕೂಡ ಆಗಲಿದೆ. ಹೀಗಾಗಿ ಯುವಕರು ಇಂತಹ ಚಟುವಟಿಕೆಗಳಿಗೆ ಬಲಿಯಾಗದೆ ಅದರಿಂದ ದೂರ ಇರಬೇಕೆಂದು ಎಸ್ಪಿ ಪ್ರದೀಪ್ ಗುಂಟಿ ಮನವಿ ಮಾಡಿದ್ದಾರೆ. ಇದಲ್ಲದೆ ಮನ್ನಾಕೇಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 1.50 ಲಕ್ಷ ಮೌಲ್ಯದ 1.54 ಕೆಜಿ ಗಾಂಜಾ ಹಾಗೂ 1 ಮೊಬೈಲ್ ಜಪ್ತಿ ಮಾಡಿಕೊಂಡು ಓರ್ವ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಔರಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 5 ಕೆಜಿ ಗಾಂಜಾ ಸಾಗಾಟ ಮಾಡುವ ಒಬ್ಬರನ್ನ ಬಂಧಿಸಿ ಮೋಟಾರ್ ಸೈಕಲ್ ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದರು. ಪೊಲೀಸ್ ಸಿಬ್ಬಂದಿ ಈ ಕರ್ತವ್ಯಕ್ಕೆ ಎಸ್ಪಿ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದರು. ಈ ಸಂದರ್ಭದಲ್ಲಿ ಎಸ್ಪಿ ಮಹೇಶ್ ಮೇಘಣ್ಣನವರು, ಚಂದ್ರಕಾಂತ್ ಪೂಜಾರಿ, ಸಿಪಿಐಗಳಾದ ಹನುಮರೆಡ್ಡಪ್ಪ, ಶ್ರೀನಿವಾಸ್ ಅಲ್ಲಾಪುರ್ ಸೇರಿದಂತೆ ಇತರರು ಇದ್ದರು. ಹಾರೂರ್ಗೆರೆಯಿಂದ ಲಾಡ್ಗೇರಿ ಹೋಗೋ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಅನಧಿಕೃತವಾಗಿ ಮಾದಕ ವಸ್ತುಗಳನ್ನು ಮಾರ್ತಾ ಇದ್ದಾರೆ ಅನ್ನುವ ಖಚಿತ ಮಾಹಿತಿ ಮೇರೆಗೆ ನಮ್ಮ ಇನ್ಸ್ಪೆಕ್ಟರ್ ಒಂದು ತಂಡವನ್ನು ರಚಿಸಿಕೊಂಡು ರಾಹುಲ್ ಅನ್ನುವ ಒಬ್ಬ ವ್ಯಕ್ತಿಯನ್ನು ಹೋಗಿ ವಿಚಾರಿಸಕ್ಕೆ ಹೋಗ್ತಾರೆ. ಆ ವ್ಯಕ್ತಿ ರೋಡ್ ಮೇಲೆ ನಿಂತ್ಕೊಂಡು ಸುಮಾರು ಒಂದು 16 ಕೋಡಿನ್ ಸಿರಪ್ ಬಾಟಲ್ಗಳನ್ನು ಹಾಗೂ ನೈಟ್ರೋಜಪಾಮ್ ಅನ್ನುವ ಕೆಲವು ಟ್ಯಾಬ್ಲೆಟ್ಗಳನ್ನು ಕೂಡ ಮಾರ್ತಾ ಇದ್ದಾನೆ ಅನ್ನುವ ಸಂಶಯದ ಮೇಲೆ ಆ ವ್ಯಕ್ತಿಗಳಿದ್ದ ಬ್ಯಾಗನ್ನು ತೆಗೆದು ಎಲ್ಲ ನೋಡಿದ್ದಾಗ ಸುಮಾರು 16 ಬಾಟಲ್ಸ್ ಆಫ್ ಕೋಡಿನ್ ಸಿರಪ್ ಹಾಗೂ ಟ್ಯಾಬ್ಲೆಟ್ಸ್ ಸಿಕ್ಕಿದ್ದಾವೆ. ಈ ಎರಡು ಕೂಡ
ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವುದೇ ಮೆಡಿಕಲ್ ಶಾಪಲ್ಲಿ ಕೊಡುವುದಿಲ್ಲ, ಹಾಗೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡೋಂಗಿಲ್ಲ. ನಮ್ಮ ಇನ್ಸ್ಪೆಕ್ಟರು ಹಾಗೂ DYSP ಹಾಗೂ ಅಡಿಷನಲ್ SP ಗಳು ನಮ್ಮ ಬೀದರ್ ಸಿಟಿಗೆ ಸೇರಿದ್ದ ಡ್ರಗ್ ಇನ್ಸ್ಪೆಕ್ಟರ್ನ ಕೂಡ ಕರ್ಕೊಂಡು ಬಂದು ಅವರ ಕಡೆಯಿಂದ ಕೂಡ ಇದನ್ನು ಇನ್ಸ್ಪೆಕ್ಷನ್ ಮಾಡಿಸ್ತಾರೆ. ಸೊ ಅವರ ಪ್ರಕಾರ ಕೂಡ ಈ ಮೆಡಿಕಲ್ ಈ ಡ್ರಗ್ಸನ್ನು ವಿತೌಟ್ ಪ್ರಿಸ್ಕ್ರಿಪ್ಷನ್ ಮಾರಾಟ ಮಾಡೋಂಗಿಲ್ಲ. ಆ ವ್ಯಕ್ತಿಯನ್ನು ಕೇಳಿದ್ದಾಗ, ವಿಚಾರಿಸಿದ್ದಾಗ, ಇದನ್ನು ನ್ಯೂ ಇಯರ್ಗೆ ನಾವು ತಂದಿಟ್ಟಿದ್ದೇವೆ, ದೊಡ್ಡ ಪ್ರಮಾಣದಲ್ಲಿ ಮಾರಬೇಕಂತಿದ್ದೇವೆ. ಲೋಕಲ್ ಹುಡುಗರು, ಕೆಲವರು ರೆಗ್ಯುಲರ್ ಕಸ್ಟಮರ್ಗಳು ಇದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ, ನಶೆ ಬರುತ್ತಿದೆ ಅಂತ ಮಾಹಿತಿ ಕೊಟ್ಟಾಗ ತಕ್ಷಣ ನಾವು NDPS ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿಕೊಂಡು ಇನ್ನೂ ಸ್ಟಾಕ್ ಏನಾದರೂ ಇದೆಯಾ ಅಂತ ನಾವು ವಿಚಾರಿಸ್ಕೊಂಡು ಹೋದಾಗ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ, ಮಂಗರವಾಡಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆಯಲ್ಲಿ ನಾವು ಶೋಧನೆ ನಡೆಸಿದ್ದಾಗ ಟೋಟಲಿ 584 ಕೋಡಿನ್ ಸಿರಪ್ ಬಾಟಲ್ಸ್, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನನ್ನ ಪ್ರಕಾರ ಈವನ್ ಮೆಡಿಕಲ್ ಶಾಪ್ಸಲ್ಲಿ ಕೂಡ ಸಿಗುವುದಿಲ್ಲ. ಹಾಗೂ ನೈಟ್ರೋಜೆಪಮ್ ಟ್ಯಾಬ್ಲೆಟ್ಸ್, ಈ ಟ್ಯಾಬ್ಲೆಟ್ಸನ್ನು ಸೈಕಿಯಾಟ್ರಿಕ್ ಪೇಷಂಟ್ಗಳಿಗೆ ಯೂಸ್ ಮಾಡ್ತಾರೆ ಅಂತ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸೈಕಿಯಾಟ್ರಿಕ್ ಪೇಷಂಟ್ಗಳಿಗೆ, ಹೈ BP ಇದ್ದ ಪೇಷಂಟ್ಗಳಿಗೆ ಸ್ಲೀಪಿಂಗ್ ಪಿಲ್ಸ್ ಥರ, ಒಂದು ಸೆಡಿಟಿವ್ ಪಿಲ್ಸ್ ಥರ ಯೂಸ್ ಮಾಡ್ತಾರೆ. ಅದನ್ನು ಇವರು ನಶೆ ಬರೋದಕ್ಕೆ ಉಪಯೋಗಿಸ್ತಾರೆ, ಮಾದಕ ವಸ್ತುವಾಗಿ ಉಪಯೋಗಿಸ್ತಿದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ಅಷ್ಟು ಮಾಲನ್ನು ನಾವು ಸೀಸ್ ಮಾಡಿ ನಿನ್ನೆ NDPS ಪ್ರಕರಣ ದಾಖಲು ಮಾಡಿಕೊಳ್ತೇವೆ. ಇದು MRP ರೇಟ್ ಪ್ರಕಾರ ನೋಡಿದರೆ 1,30,000 ಇದೆ ಟೋಟಲ್ ಮಾಲ್. ಅದೇ ಇವರು ಏನು ಮಾಡ್ತಾರೆ ಅಂದರೆ ಇದೇ ಕೋಡಿನ್ ಸಿರಪನ್ನು 300 ರೂಪಾಯಿಗೆ ಒಂದು ಸಿರಪ್ ಅಂತ ಮಾರ್ತಾ ಇರ್ತಾರೆ. ಸೊ ಟೋಟಲಿ MRP ರೇಟ್ ಪ್ರಕಾರ ನೋಡಿದರೆ 1,30,000, ಮಾರ್ಕೆಟಲ್ಲಿ ನೋಡಿದರೆ ಅಟ್ಲೀಸ್ಟ್ ಡಬಲ್ 3 ಪಟ್ಟು ರೇಟ್ಗೆ ಮಾರ್ತಾರೆ. ಇದನ್ನು ನಾವು ಒಂದೇ ಸಂದೇಶವನ್ನು ನೀಡಬೇಕಂತಿದ್ದೇವೆ. ಈ ಹಿಂದೆ ಕೂಡ ಹುಮ್ನಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಜಸ್ಟ್ ಒಂದು 1 ವೀಕ್ ಹಿಂದೆ ಇನ್ನೊಂದು ಪ್ರಕರಣ ದಾಖಲೆ ಆಗಿದೆ. NDPS ಅಡಿ ಅಂಡರ್ ಸೆಕ್ಷನ್ NDPS 27B ಪ್ರಕಾರ ಈವನ್ ಯಾರು ಕನ್ಸ್ಯೂಮ್ ಮಾಡ್ತಿದ್ದಾರೆ ಅವರ ಮೇಲೂ ಕೂಡ ನಾವು ಕಾನೂನು ಕ್ರಮ ತಗೊಳ್ಳೋಕ್ಕೆ ನಾವು ಸಿದ್ಧರಾಗಿದ್ದೇವೆ. ಈಗಾಗಲೇ ಒಂದು ಕೇಸನ್ನು ಕೂಡ ದಾಖಲೆ ಮಾಡಿದ್ದೇವೆ. ನಿನ್ನೆ ನಾವು ಈ ವ್ಯಕ್ತಿಯನ್ನು ವಿಚಾರಿಸಿದ್ದಾಗ ಮೇಯ್ನು ಸಪ್ಲೈ ಮಾಡುವವನು ವಜೀದ್ ಅಂತ ಇದೇ ಊರಲ್ಲಿ ಇನ್ನೊಬ್ಬನಿದ್ದಾನೆ. ಅದೇ ಆರೋಪಿಯನ್ನು ನೈಟ್ ಕಾರ್ಯಾಚರಣೆ ನಡೆಸಿ ಇನ್ಸ್ಪೆಕ್ಟರ್ ದಸ್ತಗಿರಿ ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೇವೆ. ಇಬ್ಬರನ್ನು ವಿಚಾರಿಸಿದ್ದಾಗ ಕಸ್ಟಮರ್ಸು ಇದನ್ನು ತಗೊಂಡು ಕೊಂಡುಕೊಳ್ಳುವವರು ಯಾರ್ಯಾರಿದ್ದಾರೆ ಅಂತ ನಾವು ಕೇಳಿದಾಗ ಸಿಟಿಯಲ್ಲಿ ಕೆಲವರು ಸ್ಟೂಡೆಂಟ್ಸು, ಕಾಲೇಜಿಗೆ ಹೋಗುವ ಹುಡುಗರು ಕೂಡ ಇದ್ದಾರೆ ಅಂತ ನಮ್ಮ ಮಾಹಿತಿ ಬಂದಿದೆ. ಅಷ್ಟೆಲ್ಲ ಅವರೆಲ್ಲರಿಗೂ ಕೂಡ ನಾವು ಈ ರೀತಿ ಇವತ್ತು ಬೀದರ್ ಪೊಲೀಸ್ ವತಿಯಿಂದ ನಾವು ಒಂದು ಎಚ್ಚರಿಕೆ ನೀಡಬೇಕಂತಿದ್ದೇವೆ. ಡ್ರಗ್ಸ್ ಮಾರಾಟ ಮಾಡುವುದಲ್ಲದೆ ಈವನ್ ಡ್ರಗ್ಸ್ ಕನ್ಸ್ಯೂಮ್ ಮಾಡೋದು ಕೂಡ ಕಾನೂನು ರೀತಿಯ ಇದು ಅಪರಾಧ. ಆ್ಯಂಡ್ NDPS 27B ಪ್ರಕಾರ ಅವರ ಮೇಲೂ ಕೂಡ ನಾವು ಪ್ರಕರಣ ದಾಖಲಿಸಬಹುದು, ಅವರನ್ನು ಕೂಡ ಬಂಧಿಸಬಹುದು. ಅವರು ಕೂಡ ಕಾನೂನು ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ. ಸೊ ದಯವಿಟ್ಟು ಡ್ರಗ್ಸ್ ಮಾರಾಟವನ್ನು ಕೂಡ ಪ್ರೋತ್ಸಾಹ ಮಾಡಬೇಡಿ, ಅದೇ ರೀತಿ ಡ್ರಗ್ಸ್ ಸೇವನೆಯನ್ನು ಕೂಡ ಪ್ರೋತ್ಸಾಹ ಮಾಡಬೇಡಿ. ಆ್ಯಂಡ್ ಡ್ರಗ್ಸ್ ಸೇವನೆ ಕೂಡ ಮಾಡಬೇಡಿ ಅಂತ ನಾನು ಬೀದರ್ ಜಿಲ್ಲೆ ಜನರಿಗೆ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ನಾವು January 1st ಆಗಲಿ, December 31st ನೈಟ್ ಆಗಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸನ್ನು ನಾವು ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತೀವಿ. ಅದಕ್ಕೆ ಹೊಸ ರಿಲ್ಯಾಕ್ಸೇಷನ್ ಆಗಲಿ ಏನೂ ಇಲ್ಲ. ನೀವು ಈಗಾಗಲೇ ನೋಡ್ತಿರ್ಬೋದು, ಎವ್ರಿ ಸೌಂಡ್ ಸಿಸ್ಟಮ್ ಇನ್ ದ ಸಿಟಿ ವಿಲ್ ಬಿ ಸ್ಟಾಪ್ಡ್ ಎಕ್ಸಾಕ್ಟ್ಲಿ at 10 o'clock ಅಕಾರ್ಡಿಂಗ್ ಟು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ನಮ್ಮ ಬೀದರ್ ಕಂಟ್ರೋಲ್ ಕೂಡ ಪ್ರತಿದಿನ ನನಗೆ ರಿಪೋರ್ಟ್ ಕೊಡ್ತಾ ಇದೆ. ಬೈ 10 o'clock ಎವ್ರಿ ಸೌಂಡ್ ಸಿಸ್ಟಮ್ ಇಸ್ ಕ್ಲೋಸ್ಡ್ ಅನ್ನೋ ರಿಪೋರ್ಟ್ ನನಗೆ ಬರ್ತಾ ಇದೆ. ನೋ, ಎವ್ರಿಥಿಂಗ್ ಈಸ್ ಸ್ಟಾಪ್ಡ್ at 10 o'clock. ನಿಮಗೆ ನಾನು ಕಂಪ್ಲೀಟ್ ರಿಪೋರ್ಟ್ ಕೂಡ ಕೊಡ್ತೇನೆ ಕಳೆದ 15 ದಿನದಿಂದ. ಎವ್ರಿ ಗಾಂಧಿಗಂಜ್, ನ್ಯೂ ಟೌನ್, ಮಾರ್ಕೆಟ್, ಎವ್ರಿಬಡಿ ಆರ್ ಗಿವಿಂಗ್ ಮಿ ಅ ಕಂಪ್ಲೇಂಟ್ಸ್ ರಿಪೋರ್ಟ್ by 10, 10:15 or 10:20 maximum, and I am seeing that from last 15 days every sound system is being stopped. ಭಾರತೀಯ ಜೈ ಭೀಮ್ ದಳ ಜಿಲ್ಲಾ ಶಾಖೆ ಬೀದರ್ ಮತ್ತು ಗ್ರಾಮಸ್ಥರಿಂದ ಅಮಲಪುರ ಗ್ರಾಮದಲ್ಲಿ 14-15ನೇ ಹಣಕಾಸು ಯೋಜನೆ ನಿಧಿ 1 ಮತ್ತು JJM ಕಾಮಗಾರಿಯಲ್ಲಾದ ಅವ್ಯವಹಾರದ ತನಿಖೆಗಾಗಿ ದೂರು ನೀಡಿ 6 ತಿಂಗಳಾದರೂ ತನಿಖೆ ಮಾಡುವಲ್ಲಿ ವಿಫಲವಾದ ಅಧಿಕಾರಿಗಳ ನಡೆ ಖಂಡಿಸಿ ಅಮಲಪುರ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಯಿತು. ಸುಮಾರು 1,60,00,000ಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿರುತ್ತಾರೆ. ಅದರಲ್ಲಿ
ಇದರಲ್ಲಿ ಸಾಕಷ್ಟು ಅವ್ಯವಹಾರ ಆಗಿರುತ್ತದೆ. ತಕ್ಷಣ ಇದರ ಬಗ್ಗೆ ತನಿಖೆ ಕೈಗೊಳ್ಳಬೇಕು. ಪಿಡಿಒ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕೆಂದು ಆಗ್ರಹಿಸಿದ್ದರು. 1 ವಾರದೊಳಗೆ ಸ್ಥಳ ಪರಿಶೀಲನೆ ಮಾಡದಿದ್ದಲ್ಲಿ ತಾಲೂಕಾ ಪಂಚಾಯತ್ ಎದುರುಗಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತೇವೆ ಎಂದು ತುಕಾರಾಂ ಗೌರೆ ಮಾತನಾಡುತ್ತಾ ಹೇಳಿದರು. ಜೆಜೆಎಂ ಯೋಜನೆಯಡಿಯಲ್ಲಿ ನಿರ್ಮಿಸಿರುವ ಕಾರ್ಯಾತ್ಮಕ ನಳ ನೀರು ಸಂಪರ್ಕ ನೀಡಿದವರ ಮನೆಯವರಿಗೆ ನೀರು ಬರುತ್ತವೆ ಎಂದು ಕೇಳಿದ್ದಾಗ ಕೆಲವರು ನೀರು ಬರುತ್ತವೆ ಎಂದು ಹೇಳಿರುತ್ತಾರೆ. ಇನ್ನು ಕೆಲವು ಮನೆಯವರು ಕಡಿಮೆ ಒತ್ತಡದಿಂದ ನೀರು ಬರುತ್ತವೆ ಎಂದು ಹೇಳುತ್ತಾರೆ. ಹಾಗೂ ಇನ್ನು ಕೆಲವು ಮನೆಯವರು ನೀರು ಬರುವುದಿಲ್ಲವೆಂದು ಹೇಳಿರುತ್ತಾರೆ. ಹೀಗಾಗಿ ಗ್ರಾಮದವರಿಂದ 3 ನೀರಿನ ಮೇಲ್ತೊಟ್ಟಿಗಳನ್ನು ತುಂಬಿ ನೀರು ಬಿಟ್ಟ ಪ್ರತಿ ಮನೆಗಳಿಗೆ ನೀರು ಬರುವ ಹಾಗೆ ನೋಡಿಕೊಳ್ಳುವುದು ಗುತ್ತಿಗೆದಾರರ ಜವಾಬ್ದಾರಿಯಾಗಿರುತ್ತದೆ. ಅಸ್ತಿತ್ವದಲ್ಲಿರುವ 50 ಕಿಲೋಮೀಟರ್ ಒಂದು ನೀರಿನ ಮೇಲ್ತೊಟ್ಟಿಗೆ 10 ಎಣ್ಣಿಗೆ ಮಾಡುವುದು ಮತ್ತು ಇನ್ನೊಂದು ಅಸ್ತಿತ್ವದಲ್ಲಿರುವ 151 ಕಿಲೋಮೀಟರ್ ನೀರಿನ ಮೇಲ್ತೊಟ್ಟಿಗೆ ಅಳವಡಿಸಿದ ಎಂಎಸ್ ಲ್ಯಾಡರ್ ಕಳುವುದಾಗಿರುವುದೆಂದು ಮತ್ತೆ ಪುನಃ ಸಿಸಿಯಲ್ಲಿ ಭದ್ರವಾಗಿ ಅಳವಡಿಸುವುದು ಎಂದು ತಿಳಿಸಿದ್ದರು. ಈ ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸಾಗರ್, ನರ್ಸಿಂಗ್ ಎಂ ಸಾಮ್ರಾಟ್, ತುಕಾರಾಂ ಗೌರೆ, ಮಾರುತಿ ಬಿ ಕಂಠೆ, ರತಿನ್ ಕಮಲ್, ಹನುಮಂತ್ ಮಟ್ಟಿ, ರಾಜ್ಕುಮಾರ್ ಹೊಸ್ಮನಿ, ಜೈಭೀಮ್ ಪಿ ಬೌದ್ಧೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೋರಾಟ ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳಿಗೆ, ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳಿಗೆ, ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳಿಗೆ, ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳಿಗೆ. ಇವಾಗ ಆ ಜಾಗದಲ್ಲಿ ಏನಿಲ್ಲ, ಮುಳ್ಳು ಕಲ್ಲು ಹಾಕಿದ್ದಾವೆ, ಅಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ, ಯಾವುದೇ ಕೆಲಸ ಆಗಿಲ್ಲ. ಹಾಗಾಗಿ ಇಂಥ ವಿಷಯದಲ್ಲಿ ನಾವೆಲ್ಲರೂ ಗ್ರಾಮಸ್ಥರು ಜಾಗೃತರಾಗಿದ್ದು ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ನಾಯಕರೊಟ್ಟಿಗೂ ನಮ್ಮ ಈ ಅಮಲಾಪುರ ಗ್ರಾಮದ ಮುಖ್ಯಸ್ಥರೊಟ್ಟಿಗೂ ನಾವು ಸಹ ಇದನ್ನು ಕೈ ಜೋಡಿಸಿ ಈ ಒಂದು ರ್ಯಾಲಿನಲ್ಲಿ ಅಥವಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಬಂದಿದ್ದೇನೆ. ದಯಮಾಡಿ ನಮ್ಮ ಊರಿಗೆ ಈ ರೀತಿ ಆಗಬಾರ್ದು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈಗ ನಮ್ಮ ಹಿರಿಯರೇನು ಹೇಳಿದ್ದಾರೆ, ಅಧಿಕಾರಿಗಳಿಗೆ ಇಮಿಡಿಯೇಟ್ ಆಗಿ ಕರೆಸಿ ಅದನ್ನು ಪರಿಶೀಲನೆ ಮಾಡಿ ಇಮಿಡಿಯೇಟ್ ಆಗಿ ಇದನ್ನು ಪರಿಶೀಲನೆ ಮಾಡಿ ಇದನ್ನ ಸರಿ ಮಾಡಬೇಕಾಗಿ ನಾವು ಪ್ರೀತಿಯಿಂದ ಕೇಳ್ಕೊಳ್ತೀವಿ. ಒಂದು ವೇಳೆ ಇದನ್ನು ಮಾಡಲಿಲ್ಲ ಅಂದ್ರೆ ಇದು ಪ್ರತಿಭಟನೆ ಮುಂದುವರಿಯುತ್ತದೆ. ಮುಂದಿನ ದಿನಗಳ ಅನೇಕ ಸಮಸ್ಯೆಗಳನ್ನ ಸರ್ಕಾರದವರು ಮತ್ತು ಪಂಚಾಯತ್ದವರು ಎದುರಿಸಬೇಕಾಗುತ್ತೆ. ಆ ರೀತಿ ಆಗದಂತೆ ಈಗಲೇ ಎಚ್ಚರಿಸ್ಕೋಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತೇವೆ. ನಾವು ಕಟ್ಟಿದವನಾಗ ಒಂದು ಕಟ್ಟಬೇಕಂದ್ರೆ ಇಲ್ಲಿ ಕಟ್ಟಿದವನ ಪಂಚಾಯತ್ ಒಂದು ಕಟ್ಟಬೇಕಂದ್ರು ಸಾಂಬಾರ್ ಪೇನಂದಿದ ಓಲಿ ಕಟ್ಟಬೇಕು ಒಂದಿದ ಓಲಿ ಕಟ್ಟೋದು ನಾವು ಇಲ್ಲಿ ಕಟ್ಟಿದ್ದೇವೆ ಪಂಚಾಯತ್. ನ್ಯಾಯ ಮಾಡ್ಬೇಕಾ ಬಿಡ್ಬೇಕು. ನಮ್ಮ ಊರಾಗ ನ್ಯಾಯ ಇಲ್ಲ, ಪಂಚಾಯತ್ ಒಂದು ನಾಲಿ ಇಲ್ಲ, ಏನು ಇಲ್ಲ. ನಮ್ಗೆ ಯಾರು ಬೇಡ, ನಮ್ಗೆ ಖಾಯಂ ಪಿಡಿಯೋ ಬೇಕು ಸರ್. ನಮ್ಮ ಊರಾಗ ತಾವು ಈಗ ಬಂದ್ರಿ, ಆ ಕಡೆ ಬಂದ್ರಿ, ತಾವು ನೋಡ್ಬೋದು ಮುಖ್ಯ ರಸ್ತೆ ಯಾವ ರೀತಿ ಇದೆ. ಬೀದರ್ಲಿಂದ 3 ಕಿಲೋಮೀಟರ್ ಇದೆ ಸರ್ ನಮ್ಮೂರು. ನಮ್ಮೂರ್ ನಾಚಿಕೆ ಹೊಂಟದ. ನಾವು ಬೀದರ್ದಾಗ ನಾವೆಲ್ಲ ಜಿಲ್ಲಾಧ್ಯಕ್ಷ ಅಂತ ಹೇಳಿ ಓಡಾಡ್ತೇವೆ. ನಮ್ಮ ಊರಿಗೆ ಬೇರೆ ಯಾರ ಅಂತಿಮ ಸಂಸ್ಕಾರದಾಗ ಯಾರ ಯಾವುದೇ ಸಮಯ ಯಾವುದೇ ಏನಪ್ಪ ಅಂದ್ರ ಶುಭ ಸಂದರ್ಭದಲ್ಲಿ ಬಂದ್ರು ಕೂಡ ಅವ್ರು ಏನ್ರಿ ನೀವು ಬೀದರ್ದಾಗ ಬಂದು ಹೋರಾಟ ಮಾಡ್ತೀರಿ, ನಿಮ್ ಊರೇ ಹಿಂಗದ ಅಂತ ಹೇಳ್ತಾರ. ಅದಕ್ಕ ಪೈಲಾರ್ ನಾಲಿ ರೋಡು ಎಲ್ಲಾ ಕೆಲಸಗಳಾಗಬೇಕು. ನಮ್ಗೇನಪ್ಪ ಅಂದ್ರೆ ಇವತ್ತು ನೀವು ಪಿಡಿಒ ನಮಗ್ ಕೊಡ್ಬೇಕು ಸರ್. ಪಿಡಿಒ ಕೊಡೋವರೆಗೆ ನಮ್ಮ ಪ್ರತಿಭಟನೆ ನಿಲ್ಲಿಸೋದಿಲ್ಲ. ನಿಧಿ ಒಂದಂದ್ರೆ ಟ್ಯಾಕ್ಸ್ ಅಂಡ್ ಕಲೆಕ್ಷನ್ ಇದೆ. ಆ ಟ್ಯಾಕ್ಸ್ ನಲ್ಲಿ ಸುಮಾರು 38,19,298 ರೂಪಾಯಿ ಖರ್ಚಾಗಿದೆ. ಯಾವಾಗ 23-24ನೇ ಸಾಲಿನಲ್ಲಿ ಇದು ಎದಕ್ಕಾಗಿ ಖರ್ಚಾಗಿದೆ ಅಂತಕ್ಕಂಥದ್ದನ್ನ ನಮ್ಗೆ ಸ್ಥಳ ಪರಿಶೀಲನೆ ಮಾಡಿ ತೋರಿಸ್ಬೇಕು ಇವತ್ತ. ಮತ್ತೆ 24-25ರಲ್ಲಿ 10,81,622 ರೂಪಾಯಿ ಎಕ್ಸ್ಪೆಂಡಿಚರ್ ಆಗಿದೆ. ಇದು ಕೂಡ ಕೇವಲ ದಾಖಲಾತಿ ತೋರಿಸ್ತಾ ಇದ್ದೀರಿ. ನಾವು ದಾಖಲಾತಿ ನಮ್ಗೆ ಬೇಕಾಗಿಲ್ಲ, ನಮ್ಗ ಕೆಲಸ ತೋರಿಸ್ರಿ ಅಂತಕ್ಕಂಥ ಒಂದು ಬೇಡಿಕೆಯನ್ನಿಟ್ಟು ನಾವು ಇವತ್ತು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿದ್ದೇವೆ. ಇದರ ಬಗ್ಗೆ ತಾವು ಏನ್ ಹೇಳ್ತೀರಿ ಸರ್, ಹೇಳಿ. ಇಲ್ಲ ಮೆಮೊರಂ ಏನಿಲ್ಲ ಸರ್, ನೀವು ನಮ್ಗೆ ಇಲ್ಲ ಏನಿಲ್ಲ ಸರ್. ಒಂದೇ ಒಂದು ತಿಂಗಳಿಂದ ಸತತ ಹೋರಾಟ ಮಾಡ್ತಾ ಇದ್ವಿ, ಅದು ನಿಮಗೆ ಗೊತ್ತು. ಆಲ್ರೆಡಿ ಪಂಚಾಯತ್ ಬಂದಿರಿ, ಇನ್ಕ್ವೈರಿ ತಂಡ ಜೊತೆ ಬಂದಿರಿ, ತಾವು ಸಹಕಾರ ಕೊಟ್ಟಿರಿ. ನಮಗೆ ಇವತ್ತು ಏನ್ ಬೇಕು ಸರ್ ಅಂದ್ರೆ ಒಂದೇ ಒಂದು ರಿಸಲ್ಟು. ಇಮಿಡಿಯೇಟ್ ಆಗಿ ಪಂಚಾಯತ್ಕ
ಖಾಯಮಾಗಿ ಒಂದು ಪಿ ಡಿ ಅದು ಬೇಕು. ಎರಡನೇದು ಏನೀಗ 14ನೇ ಹಣಕಾಸು 15ನೇ ಹಣಕಾಸು ಮತ್ತು ನಿಧಿ 1 ಮತ್ತು JJM ಕಾಮಗಾರಿಯಲ್ಲಿ ಈಗೇನು ಆಲ್ರೆಡಿ ಒಂದು ತನಿಖೆ ಆಗಿದೆ. ಅದು ಸ್ಥಳ ಪರಿಶೀಲನೆ ಮಾಡಿದ್ರೆ ತಾವು ಯಾರೂ ನಮಗೆ ಸಹಕಾರ ಕೊಡ್ತಾ ಇಲ್ಲ. ತಾವು ಕೂಡ ಬಂದಿದ್ದೀರಿ, AW ಹಾಕಿದ್ರು ಕೂಡ ಅದಕ್ಕೆ ಯಾರೂ ಸಹಕಾರ ಕೊಟ್ಟಿವಿ. ಸರ್ ನಮಗೆ ಇವತ್ತೇನು ತಪ್ಪಿಸ್ತರು ಯಾರದಾರ, ಯಾರು ಅವ್ಯವಹಾರ ಮಾಡಿದಾರೆ ಅವ್ರಿಗೆ ಕೂಡಲೇ ಅಮಾನತ್ ಆದೇಶ ತಾವು ಹೊರಡಿಸಿ ನಮ್ಗೆ ಕೊಡಬೇಕು. ನಾವು ಇಲ್ಲಿಗೆ ಏನಪ್ಪ ಅಂದ್ರೆ ಇದು ಮುತ್ತಿಗೆ ಹಾಕೋದು ನಾವು ಕೈ ಬಿಡ್ತೀವಿ. ಈಗ ಅಧಿಕಾರಿ ತಾವು ಬಂದಿರಿ, ನಿಮ್ಮ ಎದುರುಗಡೆನೇ ನಾವು ಹೇಳ್ತಾ ಇದ್ದು, ನಮ್ಮ ಪೊಲೀಸ್ ಅಧಿಕಾರಿಗಳು ಇದ್ದಾರೆ, ಮಾನ್ಯ ಸರ್ಕಲ್ CPI ಸಾಹೇಬರನ್ನು ಕೂಡ ಇದ್ದಾರೆ. ನಮ್ದು ಒಂದೇ ಏನು, ಒಂದು ವೇಳೆ ತಾವು ನಮಗೆ ಆದೇಶ ತಾವು ಕೊಡಲಿಲ್ಲ, ನಾವು ಈ ಪಂಚಾಯತ್ ಮುತ್ತಿಗೆ ಹಾಕ್ತೀವಿ ಸರ್. ನಮ್ಮದು ಹೋರಾಟ ಏನಪ್ಪ ಅಂದ್ರೆ ನಾವು ಬಿಡೋದಿಲ್ಲ. ನಮಗೆ ಅಧಿಕಾರಿಗಳು ಇಲ್ಲಿಯಾರ, ನಮ್ಮೇಲೆ ಕೇಸ್ ಆಗಲಿ, ನಾವು ಜೈಲಿಗೆ ಹೋಗ್ಲಿಕ್ಕೆ ಕೂಡ ರೆಡಿ ಇದ್ದೀವಿ. ಬಟ್ ನಮಗೇನು ಈಗಿನ ಸದ್ಯದಲ್ಲಿ ಇದರಲ್ಲಿ ನಮಗೇನಪ್ಪ ಅಂದ್ರೆ ರಿಸಲ್ಟ್ ಬೇಕು. ಓಕೆನಾ? ನೋಡಿದೆ, ನಾವು ಹೇಳಿದ್ದು ಕೂಡ ಎಲ್ಲನೂ ಮಾತುಗಳನ್ನು ಕೇಳಿದೆ. ಈಗ ಮುಖ್ಯವಾಗಿ ಮತ್ತು ನಮ್ಮ KRS ಪಕ್ಷದವರಾದ ತುಕಾರಾಮ್ ಗೋರೆ ಅವರು ಮೊದಲು ಇದು ಕೊಟ್ಟಿದ್ದರು ಲೆಟರ್. ಕೊಟ್ಟಿದ ಮೇಲೆ ಅವಾಗ ನಮ್ಮ ಜಿಲ್ಲಾ ಪಂಚಾಯತ್ನ ಒಂದು CPO ಮುಖ್ಯ ಯೋಜನಾಧಿಕಾರಿ ಜೊತೆಗೆ ನಮ್ಮ EO ಇಂಡಿ ಪಂಚಾಯತ್ ರಾಜು ಮತ್ತು ಅಮೌಂಟ್ ಆಫೀಸರ್ ಕೂಡ ಹಾಕಿದ್ರು. ಇವ್ರ ಎದುರೇ 4-5 ಜನ ಇದ್ದಾರೆ. ಎಲ್ಲನೂ ನಾವು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಎಲ್ಲನೂ ಡಾಕ್ಯುಮೆಂಟ್ಸ್ ತೆಗೆಸಿ ಅದು ಪುರವಂಜಿ ಸೆಟ್ ಮಾಡಿ ತಮ್ಮ ಜಿಲ್ಲಾ ಪಂಚಾಯತ್ ಸಬ್ಮಿಟ್ ಮಾಡಿದ್ರು. ಆಮೇಲೆ ನಮ್ಮ ತುಕಾರಾಮ್ ಗೋರೆ ಅವರು ಸರ್ ನಾ ಇದ್ರ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಮತ್ತು ಜಿಲ್ಲಾ ಪಂಚಾಯತ್ನ ಒಂದು PD ಪಂಚಾಯತ್ ಪ್ರೊಜೆಕ್ಟ್ ಡೈರೆಕ್ಟರ್ ಯೋಜನಾಧಿಕಾರಿ ಅವ್ರ ನೇತೃತ್ವದಲ್ಲಿ ಇನ್ನೊಂದು ಕಮಿಟಿ ಮಾಡಿದ್ರು. ಅದನ್ನು ಕೂಡ ನಾವು ಲಾಸ್ಟ್ ವೀಕ್ನ ಸಬ್ಮಿಟ್ ಮಾಡಿದ್ವಿ. ಮಾಡಿ ಇದು ಆ್ಯಕ್ಷನ್ನಾಗ ಸಾಬರ್ ಟೇಬಲ್ ಮೇಲೆ ರೆಡಿ ಇದೆ ಅನ್ಕೊಳ್ಳಿ. ಜಸ್ಟ್ ಆ್ಯಕ್ಷನ್ ಆಗತ್ತೆ. ರಿಪೋರ್ಟ್ ಕೊಟ್ಟಿದ್ದೀವಿ. ಇನ್ನೊಂದು ಆ್ಯಕ್ಷನ್ ತೊಗೊಳಕ್ಕೆ ನಮ್ಗೆ ಆಗಲ್ಲ. ರಿಪೋರ್ಟ್ ಕೊಡೋದು ನಮ್ಮ ಜವಾಬ್ದಾರಿ ನಮ್ಮ ಕಮಿಟಿದವ್ರು ಮಾಡಿದ್ದಾರೆ. ಜಿಲ್ಲಾ ಪಂಚಾಯತ್ ಕಮಿಟಿಯಿಂದ ಸೈಬರ್ ಟೇಬಲ್ ಮೇಲಿದೆ. ಒಂದು ಮುಂದಿನ 2-3 ದಿನದಲ್ಲಿ ಅದ್ರ ಮೇಲೆ ಯಾರ್ಯಾರು ತಪ್ಪಿಸ್ತಿದ್ದಾರೆ ಅದ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಆ ರಿಪೋರ್ಟ್ ಅದು ಆದಮೇಲೆ JJM ವರ್ಕ್ಗೆ ನಮಗೆ AWP ವಾಟರ್ ಸಪ್ಲೈ RWS ಕೂಡ ಬಂದಿದ್ದಾರೆ. ಅವರು ಲಾಸ್ಟ್ ಟೈಮ್ ಬಂದಾಗ AW ಸದಸ್ಯರಿದ್ದಂಗಿಲ್ಲ ಅದ್ರಾಗ ಎರಡು ಮಾತಿಲ್ಲ. ಆಕ್ಚುಲಿ ನಾವು PDF ಫಸ್ಟ್ ಆಗ್ಬೇಕು ಸರ್. ಯಾಕಂದ್ರೆ ಇಲ್ಲಿ ಸಿಟಿ ಪಕ್ಕದಾಗ ಅದ ಎಲ್ಲ ಇವ್ರ ಪಾಪ ಎಲ್ಲ ಸಹಕಾರ ಮಾಡ್ತಾರ ಅಂತ ತಪ್ಪಲ್ಲ. ಬಟ್ ಯಾಕಂದ್ರೆ ನಾವೆಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ರೆ ಅವ್ರಿಗೆ ತೊಂದರೆ ಇದ್ದಕ್ಕೆ ಭಾಗವಹಿಸಿದಾರೆ. ಅವರು ಸುಮ್ಮನೆ ಯಾರು ಭಾಗವಹಿಸಲ್ಲ. ಅದಕ್ಕಾಗಿ ದಯವಿಟ್ಟು 3-4 ಒಂದು ವಾರ ಟೈಮ್ ತಗೋರಿ ಸರ್. ಬೇಗ ಕೆಲಸ ಮಾಡ್ಕೊಂತ ನಮ್ಮ ಪೊಲೀಸ್ ಇಲಾಖೆ ಬಲ್ಲ ಊರ್ ಪರವಾಗಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್. ಅದಕ್ಕಿಂತ ಈಗ ಸರ್ ಒಂದು ಬೇಜಾರು ಮಾಡ್ಕೊಬೇಡ್ರಿ. ಇವಾಗ ಮುಂದೆ PDM ತಪ್ಪಾಗ್ತದೆ. ಇವಾಗ ಏನ್ ಬೆಲೆ ಹೇಳ್ರಿ. ಸ್ವಾಭಿಮಾನಿ ಡಾಕ್ಟರ್ BR ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಇಂದು ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿ ಡಿಸೆಂಬರ್ 24, 2024ರಂದು ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಅಮಿತ್ ಶಾ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಮತ್ತು ರಾಜೀನಾಮೆ ನೀಡಲು ಒತ್ತಾಯಿಸಿ ಗೌರವಾನ್ವಿತ ರಾಷ್ಟ್ರಪತಿಗಳು ಹಾಗೂ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ಒತ್ತಾಯಿಸಲಾಗಿತ್ತು. ಆದರೆ ಅಮಿತ್ ಶಾ ಕ್ಷಮೆಯೂ ಕೇಳಲಿಲ್ಲ ಮತ್ತು ರಾಜೀನಾಮೆಯೂ ನೀಡದೇ ಇರುವುದರಿಂದ ಕಳೆದ ಹೋರಾಟದಲ್ಲಿ ಬೀದರ್ ಬಂದ್ ಕರೆ ಗಡುವು ನೀಡಲಾಗಿತ್ತು. ಅದರಂತೆ ಇಂದು ಸ್ವಾಭಿಮಾನಿ ಡಾಕ್ಟರ್ BR ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಬೀದರ್ ವತಿಯಿಂದ ಸಭೆ ಸೇರಿ ಸರ್ವಾನುಮತದಿಂದ ಜನವರಿ 9, 2025ರಂದು ಬೀದರ್ ಬಂದ್ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಡಿಸೆಂಬರ್ 24, 2024ರಂದು ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಅಮಿತ್ ಶಾ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಮತ್ತು ರಾಜೀನಾಮೆ ನೀಡಲು ಒತ್ತಾಯಿಸಿ ಗೌರವಾನ್ವಿತ ರಾಷ್ಟ್ರಪತಿಗಳು ಹಾಗೂ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ಒತ್ತಾಯಿಸಲಾಗಿತ್ತು. ಆದರೆ ಅಮಿತ್ ಶಾ ಕ್ಷಮೆಯನ್ನು ಕೇಳಲಿಲ್ಲ ಮತ್ತು ರಾಜೀನಾಮೆಯೂ ನೀಡದೇ ಇರುವುದರಿಂದ ಕಳೆದ ಹೋರಾಟದಲ್ಲಿ ಬೀದರ್ ಬಂದ್ ಕರೆ ಗಡುವು ನೀಡಲಾಗಿತ್ತು. ಅದರಂತೆ ಇಂದು ಸ್ವಾಭಿಮಾನಿ ಡಾಕ್ಟರ್ BR ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಬೀದರ್ ವತಿಯಿಂದ ಸಭೆ ಸೇರಿ ಸರ್ವಾನುಮತದಿಂದ ದಿನಾಂಕ 9 ಜನವರಿ 2025ರಂದು ಬೀದರ್ ಬಂದ್ ಮಾಡಲು ತೀರ್ಮಾನಿಸಲಾಯಿತು. ಬೀದರ್ ಬಂದ್ ಹೋರಾಟಕ್ಕೆ ಜಿಲ್ಲೆಯ ಸಮಸ್ತ ಸ್ವಾಭಿಮಾನಿ ಡಾಕ್ಟರ್ BR ಅಂಬೇಡ್ಕರ್ ವಾದಿಗಳ ಪ್ರಗತಿಪರರು, ಹೋರಾಟಗಾರರು, ಕನ್ನಡ ಪರ, ದಲಿತ ಪರ ಹೋರಾಟಗಾರರು, ಸರ್ವಧರ್ಮ ಗುರುಗಳು, ವಿವಿಧ ಕ್ಷೇತ್ರದ ವ್ಯಾಪಾರಸ್ಥರು, ಆಟೋ ಚಾಲಕರು, ಸಾಹಿತಿ, ಚಿಂತಕರು, ಕಾರ್ಮಿಕರು, ಯುವಕ ಯುವತಿಯರು ಹಾಗೂ ವಿದ್ಯಾರ್ಥಿನಿಯರು ಬೀದರ್ ಬಂದ್ಗೆ ಬೆಂಬಲ ನೀಡಬೇಕೆಂದು ಸ್ವಾಭಿಮಾನಿ ಡಾಕ್ಟರ್ BR ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿಯ ಅಧ್ಯಕ್ಷ ಉಮೇಶ್ ಕುಮಾರ್ ಸ್ವಾರಳಿಕರ್, ಗೌರವಾಧ್ಯಕ್ಷರಾದ ರಾಜ್ಕುಮಾರ್ ಮೂಲಭಾರತಿ, ಕಲ್ಯಾಣರಾವ್ ಭೋಸ್ಲೆ, ಚಂದ್ರಕಾಂತ್ ನಿರಾಟೆ, ಕಾರ್ಯಾಧ್ಯಕ್ಷ ವಿಷ್ಣುವರ್ಧನ್ ವಾಲ್ದೊಡ್ಡಿ, ಅಭಿ ಕಾಳೆ, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಗೋರ್ನಾಳ್ಕರ್ ಅವರು ಮಾತನಾಡುತ್ತಾ ಹೇಳಿದ್ದರು. 18ನೇ ತಾರೀಕು ಏನು ಪಾರ್ಲಿಮೆಂಟು ಸದನದಲ್ಲಿ ಏನು ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ನಿಂದನೆಯ ಮಾತನ್ನು ಆಡಿ ಇಡೀ ದೇಶ
ತಲೆ ತಗ್ಗಿಸುವಂತಹ ಸಂಗತಿಯನ್ನು ಇವತ್ತು ಉದ್ಭವ ಆಗಿದೆ. ಸೊ ಈ ಸಂಗತಿಯನ್ನು ನಾವು ಇದೇ ತಿಂಗಳ 24ನೇ ತಾರೀಕು ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋರಾಟ ಸಮಿತಿ ವತಿಯಿಂದ ಭಾಳ ದೊಡ್ಡ ಪ್ರತಿಭಟನೆ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸೋದರ ಮುಖಾಂತರ ನಾವು ಬೀದರ್ ಜಿಲ್ಲೆಗೆ ಒಂದು ಗಡುವನ್ನು ಕೊಟ್ಟಿದ್ದೇವೆ. 8 ದಿವಸದ ಒಳಗಡೆ ಏನು ಈ ಅಮಿತ್ ಶಾ ಅನ್ನೋ ರಾಜೀನಾಮೆ ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಬೀದರ್ ಬಂದು ಕರೆಯನ್ನು ಕೊಡ್ತೀವಿ, ಮಾಡ್ತೀವಿ ಬೀದರ್ ಬಂದು ಅಂತಕ್ಕಂಥದ್ದನ್ನು ನಾವು ಅವತ್ತ ಪ್ರತಿಭಟನೆಯಲ್ಲಿ ನಾವು ಗಡುವನ್ನು ನೀಡಿದ್ದೀವಿ. ಅದೇ ಸಂದರ್ಭದಲ್ಲಿ ಅವತ್ತು ಮಾತಾಡಿದ ಪ್ರಕಾರ ನಾವು ಇವತ್ತೊಂದು ಸಭೆಯನ್ನು ಕರೆದು ಈ ಸಭೆಯಲ್ಲಿ ಬರುವ ಜನವರಿ 9ನೇ ತಾರೀಕು ಬೀದರ್ ಬಂದ್ ಮಾಡಬೇಕು ಅಂತಕ್ಕಂಥದ್ದನ್ನು ನಿರ್ಣಯಿಸಿ ನಾವು 9ನೇ ತಾರೀಕು ಇಡೀ ಬೀದರ್ ಜಿಲ್ಲೆ ಬಂದ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕರೆ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋರಾಟ ಸಮಿತಿಯಿಂದ ನಾನು ಇವತ್ತಿಲ್ಲೋದರ ಮಾಧ್ಯಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ದಿವಸ ನಾವೇನು ಬಂದು ಕಾಲ್ಕೊಳ್ಳೋದು 9ನೇ ತಾರೀಕು ಅಮಿತ್ ಶಾ ಅವರು ಕೂಡ ಅವ್ರ ಬಾಯಿನಿಂದ ಏನು ಬಾಬಾ ಸಾಹೇಬ್ ಅಂತ ಅದು ಏನು ಹಚ್ಚಿರಂತ ಹಿಂಗೆ ಅಪಮಾನ ಮಾಡ್ಯಾನ. ಅದಕ್ಕೆ ದಯಮಾಡಿ ಅಂಥ ಕಳ್ಳರಿಗೆ ಅವ್ರು ಜೈಲಿಗೆ ಹೋಗಿ ಬಂದು ಅಂತ ಬಾಯಿನಿಂದ ಅಂಥ ಸಭೆ ಬರಬಾರ್ದು. ಅವರಾಗಲಿ ಯಾಕೆ ಅವರು ಎಷ್ಟು ಸಲ ಕಾಣಿಕೆ ಗಡಿಪಾರ ಆದಂಥವ್ರು ಕೂಡ ಮೂರು ಸಾರಿ ಗಡಿಪಾರ ಆಗ್ಯಾರ. ಅದು ಸುಪ್ರೀಂ ಕೋರ್ಟ್ ಆದರೂ ಕೂಡ ಇಂಥವ್ರಿಗೆಲ್ಲ ಬಾಬಾ ಸಾಹೇಬ್ ಏನು ಪುಣ್ಯ ಬರೆದಿಟ್ಟಾರ. ಅವರು ಹೋಮ್ ಮಿನಿಸ್ಟರ್ ಆಗ್ಯಾರ, ಒಂದು ರಾಷ್ಟ್ರೀಯದು. ಅದಕ್ಕೆ ಅವ್ರಿಗೆ ನಾಚಿಕೆ ಬರ್ಬೇಕಂತೇಳಿ ಮುಂದೆ ನಾವು ಪಾಠ ಕಲಿಸ್ತೇವೆ. ಇದು ಯಾವತ್ತೂ ಬಿಡೋಕ್ಕೆ ಹೋಗಲ್ಲ ಅಂತೇಳಿ ನಾನು ಜನವರಿ 9ನೇ ತಾರೀಕು ನಮ್ಮ ಸಮಿತಿಯ ಅಧ್ಯಕ್ಷರಾಗಿ ಉಮೇಶ್ ಕುಮಾರ್ ಸ್ವರಾಳಿಕರ್ ಅವರು ಮತ್ತು ಗೌರವಾಧ್ಯಕ್ಷರಾಗಿ ಕಲ್ಯಾಣರಾವ್ ಭೋಸ್ಲೆ ಅಣ್ಣವರು, ನಿರಾಟೆ ಅಣ್ಣವರು, ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಹೇಶ್ ಗೋರ್ನಳ್ಕರ್ ಅವರು ಮತ್ತು ಇನ್ನೊಬ್ಬರು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ಮೂಲ್ಭಾರತಿ ಅಣ್ಣವರ ಒಂದು ನೇತೃತ್ವದಲ್ಲಿ ಶಾಂತಿಯುತವಾದ ಒಂದು ಬಂದ್ಗೆ ಕರೆ ನೀಡಬೇಕಂತೇಳಿ ಇವತ್ತು ಸುದೀರ್ಘವಾದ ಚರ್ಚೆ ಆದ ನಂತರ ಜನವರಿ 9ನೇ ತಾರೀಕಿಗೆ ಒಂದು ದಿನಾಂಕ ನಿಗದಿಪಡಿಸಿದ್ವಿ. ಇದಾಗಲೇ ಎಲ್ಲ ಸಮುದಾಯದವರು, ಲಿಂಗಾಯತರಿರ್ಬೋದು, ಮರಾಠ ಇರ್ಬೋದು, ಮತ್ತು ಬೇರೆ ಬೇರೆ ಸಮುದಾಯದವರು, ಸ್ಪೆಷಲಿ ಮುಸ್ಲಿಂ ಬಾಂಧವರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಮತ್ತು ಈ ಒಂದು ಬೆಂಬಲ ಯಶಸ್ವಿ ಆಗಲಿ ಅಂತೇಳಿ ಎಲ್ಲರನ್ನೇ ಮನವಿ ಮಾಡ್ತೇನೆ. ಮತ್ತು ಮನವಿಯಲ್ಲಿ ಇನ್ನೊಂದು ಕೇಳ್ಕೊಳ್ತೇನೆ, 9ನೇ ತಾರೀಕಿಗೆ ಸಂಪೂರ್ಣವಾದ ಬೆಂಬಲ ನೀಡಿ ಶಾಂತಿಯುತವಾದ ಬೀದರ್ ಬಂದ್ಗೆ ಸಹಕಾರ ನೀಡಬೇಕಂತೇಳಿ ಈ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ದಿನಾಂಕ ಜನವರಿ 9ನೇ ತಾರೀಕು ಅವತ್ತೇ ಶಾಂತಿಯುತವಾಗಿ ಬೀದರ್ ಬಂದನ್ನು ಕರೆ ಕೊಡ್ತಾ ಇದ್ದೀವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ವಾಭಿಮಾನಿ ಹೋರಾಟ ಸಮಿತಿ ವತಿಯಿಂದ ಈ ಬಂದ್ ಕಾರ್ಯಕ್ರಮಕ್ಕೆ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು, ಅಂಗಡಿ ಮಾಲೀಕರು ಕೂಡ, ಆಟೋ ಚಾಲಕರು, ಬಸ್ ಚಾಲಕರು, ಲಾರಿ ಮಾಲೀಕರು, ಗಾಂಧಿಗಂಜ್ ಮಾಲೀಕರು ಎಲ್ಲರೂ ಕೂಡ ಸ್ವಪ್ರೇರಣೆಯಿಂದ ನಮ್ಮ ಈ ಬಂದ್ಗೆ ಸ್ವಪ್ರೇರಣೆಯಿಂದ ಎಲ್ಲರೂ ಸಹಕರಿಸಬೇಕಾಗಿ ಮತ್ತು ಆವತ್ತಿನ ದಿನ ಎಲ್ಲರೂ ತಮ್ಮ ತಮ್ಮ ಅಂಗಡಿ ವ್ಯವಹಾರಗಳನ್ನು, ಬಿಸ್ನೆಸ್ಗಳನ್ನು ಶಟರ್ಗಳನ್ನು ಮುಚ್ಚುವುದ್ರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಏನು ಅವಹೇಳನಕಾರಿ ಮಾತುಗಳು ಬರ್ತಾ ಇದ್ದಾವೆ ಅವಕ್ಕೆ ಹೋರಾಟ ಮಾಡಲು, ಅವರ ವಿರುದ್ಧವಾಗಿ ಹೋರಾಟ ಮಾಡಲು ಈ ಸಮಿತಿಗೆ ಮತ್ತು ನಮ್ಮೆಲ್ಲರಿಗೆ ಸಹಕಾರ ನೀಡಬೇಕಾಗಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಮಾನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಜನವರಿ 9ಕ್ಕೆ 2025 ಬೀದರ್ ಬಂದ್ ಮಾಡ್ತಾಯಿದ್ದೀವಿ. ಬೀದರ್ ಬಂದ್ ನೇತೃತ್ವ ಎಲ್ಲ ದಲಿತ ಪರ ಸಂಘಟನೆ, ಪ್ರಗತಿಪರ ಸಂಘಟನೆ, ಎಲ್ಲ ಮಹಿಳೆಯರು, ವಿದ್ಯಾರ್ಥಿನಿಯರು, ಯುವತಿಯರು ಎಲ್ಲರೂ ಸಪೋರ್ಟ್ ಮಾಡಬೇಕು. ವಿಶೇಷವಾಗಿ ಈಗಾಗಲೇ ನಮ್ಮ ಎಲ್ಲ ಸ್ನೇಹಿತರು ಹೇಳ್ದಂಗೆ ಆಟೋ ಯೂನಿಯನು ಮತ್ತು ಎಲ್ಲ ನಾವು ಅದರಲ್ಲಿ ವಿಶೇಷವಾಗಿ ಎಲ್ಲ ಧರ್ಮಗುರುಗಳಿಗೆ ಅಲ್ಲಿ ಬರಲಿಕ್ಕೆ, ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಲು ಎಲ್ಲ ಜಾತಿ ಧರ್ಮದ ಗುರುಗಳಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಒಂದು ಪುಣ್ಯದಿಂದ ಎಷ್ಟು ಜನ ಮೀಸಲಾತಿಯನ್ನು ಪಡಿತಾ ಇದ್ದಾರೆ. SC, ST, OBC, ಮೈನಾರಿಟಿ ಎಲ್ಲ ಜಾತಿ ಧರ್ಮದ ನಾಯಕರುಗಳಿಗೆ, ಮುಖಂಡರುಗಳಿಗೆ ಇವತ್ತೇನು ರಾಜಕೀಯ ಮಾಡ್ತಾಯಿದ್ರಿ ಬಾಬಾ ಸಾಹೇಬ್ರದ್ದು ಆಶ್ರಯದೊಳಗೆ ಎಲ್ಲರೂ ನಿಮ್ಮ ವೈಯಕ್ತಿಕ ಪಕ್ಷ ಯಾವುದೇ ಇರಲ್ಲ, ಬಾಬಾ ಸಾಹೇಬ್ರು ಇಲ್ಲ ಅಂದಮೇಲೆ ನೀವು ಏನೂ ಇಲ್ಲ, ನೀವೆಲ್ಲ ಜೀರೋ. ಹಾಗಾಗಿ ಎಲ್ಲ ರಾಜಕೀಯ ಮುಖಂಡರು ಕೂಡ ಆ ಹೋರಾಟದಲ್ಲಿ ಬಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಎಲ್ಲ ಓಣಿದ ಮಹಿಳೆಯರಿಗೆ ನಾವು 10 ಮಂದಿಗೆ ಟೀಮ್ ಮಾಡಿ ಆಯಾ ಓಣಿ ಮಹಿಳೆಯರಿಗೆ ಒಪ್ಪಿಸ್ತೀವಿ. ಭಾಳ ಶಾಂತಿಯುತವಾಗಿ ಇಡೀ ದೇಶಕ್ಕೆ ಮಾದರಿಯಾಗುವಂಥ ಹೋರಾಟ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಜನವರಿ 9ರಂದು ಅಮಿತ್ ಶಾ ರಾಜೀನಾಮೆ ಮತ್ತು ಕ್ಷಮೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತೇಳಿ ಅವತ್ತು ಯಶಸ್ವಿಯಾಗಿ ನಾವು ಎಲ್ಲರೂ ಮಾಡ್ತಾಯಿದ್ವಿ. ಎಲ್ಲರೂ ಪತ್ರಕರ್ತರು, ವಕೀಲರು, ಡಾಕ್ಟರ್ಸು, ಪ್ರತಿಯೊಂದು ಕ್ಷೇತ್ರದ ಎಲ್ಲರೂ ಅಂಬೇಡ್ಕರ್ ವಾದಿಗಳು, ಸಂವಿಧಾನ ಪ್ರೇಮಿಗಳು ಎಲ್ಲ ಸಪೋರ್ಟ್ ಕೊಡಬೇಕಂತೇಳಿ
ಮೇಧಾರ ಸಮಾಜ ಟ್ರಸ್ಟ್ ಹಾಗೂ ಅಖಿಲ ಕರ್ನಾಟಕ ಶ್ರೀ ಗುರು ಮೇಧಾರ ಕೇತೇಶ್ವರ ಟ್ರಸ್ಟ್ ಚಿತ್ರದುರ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಮಹಾಶರಣ ಮೇಧಾರ ಕೇತಯ್ಯನವರ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ಇದೇ ಡಿಸೆಂಬರ್ 29ರಂದು ನಗರದ ಚಿದ್ರಿ ರಸ್ತೆಯಲ್ಲಿರುವ ಶ್ರೀ ಶರಣ ಮೇಧಾರ ಕೇತಯ್ಯನವರ ಗದ್ದುಗೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಂದು ಬೆಳಗ್ಗೆ 8:30 ಗಂಟೆಗೆ ಶ್ರೀ ಮಹಾಶರಣ ಮೇಧಾರ ಕೇತಯ್ಯನವರ ಮೂರ್ತಿ ಮೆರವಣಿಗೆಯನ್ನು ನಗರದ ಮೇಧಾರ ಓಣಿ ಚೌಬಾರದಿಂದ ಪ್ರಾರಂಭಗೊಂಡು ಚಿದ್ರಿ ರಸ್ತೆಯಲ್ಲಿರುವ ಶ್ರೀ ಶರಣ ಮೇಧಾರ ಕೇತಯ್ಯನವರ ಗದ್ದುಗೆವರೆಗೆ ಭವ್ಯ ಮೆರವಣಿಗೆಯ ಮೂಲಕ ಪ್ರಾರಂಭಗೊಳ್ಳಲಿದೆ. ತದನಂತರ ಮೂರ್ತಿ ಸ್ಥಾಪನೆ, ಪೂಜಾ ಹಾಗೂ ಅಭಿಷೇಕ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ವಹಿಸಲಿದ್ದಾರೆ ಎಂದು ಕಾರ್ಯಕ್ರಮದ ವಿವರ ನೀಡಿದರು. ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ಚಿತ್ರದುರ್ಗದ ಕೇತೇಶ್ವರ ಮಹಾಮಠ ಮೇಧಾ ಗುರುಪೀಠದ ಶ್ರೀ ಇಮ್ಮಡಿ ಬಸವ ಮೇಧಾರ ಕೇತೇಶ್ವರ ಮಹಾಸ್ವಾಮಿಗಳು, ಇಳಕಲ್ ಚಿತ್ತರಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಗುರುಮಹಂತ ಮಹಾಸ್ವಾಮಿಗಳು ಸೇರಿದಂತೆ ಪೂಜ್ಯ ಶ್ರೀ ಶಿವಾನಂದ ಸ್ವಾಮಿಗಳು, ಶ್ರೀ ಸಿದ್ಧ ಬಸವ ಕಬೀರಾನಂದ ಸ್ವಾಮಿಗಳು, ಪೂಜ್ಯ ಶ್ರೀ ಶಂಕರಲಿಂಗ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ಡಾಕ್ಟರ್ ಬಸವಕುಮಾರ್ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮಿಗಳು ದಿವ್ಯ ನೇತೃತ್ವ ವಹಿಸಲಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅರಣ್ಯ ಮತ್ತು ಪರಿಸರ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದವರು ಪಾಲ್ಗೊಳ್ಳಬೇಕೆಂದು ಕಾರ್ಯಕ್ರಮದ ಸಂಯೋಜಕರಾದ ಶರಣ ಸುರೇಶ್ ಮೇಧಾ, ಶರಣ ದತ್ತಾತ್ರೇಯ ಮೇಧಾ, ಶರಣ ಶಿವಶರಣಪ್ಪ ಹುಗ್ಗಿ ಪಾಟೀಲ್, ಡಾಕ್ಟರ್ ಸಂಜು ಕುಮಾರ್ ಮೇಧಾ, ರಾಜ್ಕುಮಾರ್ ನಾಗೇಶ್ವರ್, ರಾಜ್ಕುಮಾರ್ ಬುರುಡಾ ಹಾಗೂ ಬೀದರ್ ಜಿಲ್ಲಾ ಮೇಧಾರ ಸಮಾಜ ಟ್ರಸ್ಟ್ ವತಿಯಿಂದ ತಿಳಿಸಿದ್ದಾರೆ. ಅಲ್ಲದೆ ಇಂತಹ ಮಹಾನ್ ಶರಣರ ಸ್ಮರಣೆ ಸದಾಕಾಲ ಭಕ್ತರ ಹೃದಯ ಕಮಲದಲ್ಲಿ ನೆಲೆಸುವಂತೆ ಪ್ರೇರಣೆ ನೀಡುವುದಕ್ಕಾಗಿ ಶ್ರೀ ಮೇಧಾರ ಕೇತಯ್ಯನವರ ಮೂರ್ತಿಯನ್ನು ಬೀದರ್ ನಗರದ ಚಿದ್ರಿಯಲ್ಲಿ ಅವರು ಲಿಂಗೈಕ್ಯರಾದ ಗದ್ದುಗೆಯ ಮೇಲೆ ಸ್ಥಾಪಿಸಲಾಗುತ್ತಿದೆ. ಈ ಕಾರ್ಯಕ್ರಮವನ್ನು ದಿನಾಂಕ 29/12/2024 ಭಾನುವಾರದಂದು ಬೀದರ್ ಜಿಲ್ಲೆಯ ಮೇಧಾರ ಕೇತಯ್ಯನವರ ಸಮಾಜದ ವತಿಯಿಂದ ನೆರವೇರಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಮಠಾಧೀಶರು, ಪ್ರವಚನಕಾರರು, ಚಿಂತಕರು, ರಾಜಕೀಯ ನಾಯಕರುಗಳು, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳ ಹಾಗೂ ದೇಶದ ವಿವಿಧ ಭಾಗಗಳಿಂದ ಎಲ್ಲ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಆದ ಕಾರಣ ಸಮಸ್ತ ನಾಡಿನ ಮೇಧಾರ ಕೇತಯ್ಯನವರ ಭಕ್ತರು ಹಾಗೂ ಶರಣ ಸಮಾಜ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ವಿನಂತಿಸಿಕೊಂಡರು. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುವುದೇ ಭಕ್ತಿ ಕಾರಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು. ಆಕಾರ ಬಸವಾಯ ನಮಃ. ಆಕಾರ ಬಸವಾಯ ನಮಃ. ಆಕಾರ ಬಸವಾಯ ನಮಃ. ಆಕಾರ ಬಸವಾಯ ನಮಃ. ಜಯ ಜಯ ಗುರು ಬಸವಣ್ಣ, ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ, ಕಲ್ಯಾಣ ವಾಸನೆ ಬಸವಣ್ಣ. ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮ ಬಸವಣ್ಣನವರಲ್ಲಿ ದಾಸೋಹಿಗೆ ಮೂರ್ತಿಗಳಾಗಿರುವ, ಶರಣ ಭೂಮಿಯಾಗಿರುವ ಮೇಧಾರ ಕೇತಯ್ಯನವರ ಜನ್ಮಭೂಮಿ ನಮ್ಮ ಬೀದರ್ ಜಿಲ್ಲೆಯ ಒಂದು ಐತಿಹಾಸಿಕ ಸ್ಥಳದಲ್ಲಿ ಇವತ್ತು ನಾವು ಇದ್ದೇವೆ. ಮೇಧಾರ ಕೇತಯ್ಯನವರು ಇಡೀ ಶಿವಭಕ್ತರಲ್ಲಿ ಬಹಳ ಹಿರಿಯರು, ಅಷ್ಟು ಭಕ್ತಿತ್ವವಾದದ್ದು ನಾವು ಕಲ್ಯಾಣ ರಾಜ್ಯದಲ್ಲಿ ನೋಡೋದು. ದಾಸೋಹವನ್ನು ಮೂರ್ತಿ ಕಂಡವ್ರು ಯಾರು ನೋಡ್ಬೇಕಾದ್ರೆ ಮೇಧಾರ ಕೇತಯ್ಯನವರು. ಅಂತಹ ಶರಣರ ಭೂಮಿಯಲ್ಲಿ, ಅವರ ಜನ್ಮಸ್ಥಾನ ಭೂಮಿಯಲ್ಲಿ ಬಹಳ ಸಂತೋಷ ಮತ್ತು ಅಷ್ಟೇ ಆನಂದ ಆಗ್ತಾಯಿದೆ. ಎಷ್ಟೋ ವರ್ಷಗಳ 12ನೇ ಶತಮಾನ ವರ್ಷ 21ನೇ ಶತಮಾನಗಳ ಗತಿಸಿದವು. ಇವತ್ತು ಮೇಧಾರ ಕೇತಯ್ಯನವರ ಮೂರ್ತಿ ಪ್ರತಿಷ್ಠಾನಗೊಳ್ಳೋದು ನಮಗೆಲ್ಲರಿಗೆ ಸಂತೋಷ ಮತ್ತು ಆನಂದ. ಒಂದು ಹಬ್ಬದ ವಾತಾವರಣವನ್ನೇ ಇಲ್ಲೆಲ್ಲ ತಯಾರಾಗಿದೆ.
ಎಲ್ಲ ಪೂಜ್ಯರು ಮತ್ತೆಲ್ಲ ಮೇದಾರಕೇತ ಎಲ್ಲ ಸಮಾಜದವರು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಸುತ್ತ ಎಲ್ಲ ರಾಜ್ಯದವರು ನಾಳೆ ಇಲ್ಲೆಲ್ಲ ಆಗಮಿಸ್ತಿದ್ದಾರೆ. ಇಲ್ಲೆಲ್ಲ ಒಂದು ಹಬ್ಬದ ಶರಣರದ ಒಂದು ಹಬ್ಬದೇ ಇಲ್ಲಿ ವಾತಾವರಣವನ್ನು ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ. ವಾತಾವರಣವನ್ನು ತಯಾರಾಗಿದೆ. ಎಲ್ಲ ನಾಡಿನ ಎಲ್ಲ ಪೂಜ್ಯರು ಹಾಗೂ ಎಲ್ಲ ಮಠಾಧೀಶರು ಮತ್ತು ಎಲ್ಲ ಭಕ್ತರು ಸೇರಿ ಎಲ್ಲ ಬಸವ ಭಕ್ತರು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೇದಾರಕೇತಯ್ಯನವರ ಒಂದು ಮೂರ್ತಿಯು ಉದ್ಘಾಟನೆ ಗೊಳ್ಳುತ್ತದೆ. ಅದಕ್ಕಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸಬೇಕು. ಈ ಮೂರ್ತಿಯ ದರ್ಶನ ಬಹಳ ಜನಕ್ಕೆ ಬಹುತೇಕ ಮೇದಾರಕೇತಯ್ಯನ ಮೂರ್ತಿ ಇಲ್ಲಿ ಅನ್ನೋದನ್ನು ಬಹಳ ಜನಕ್ಕೆ ಗೊತ್ತಿಲ್ಲ. ಅದಕ್ಕಾಗಿ ಇಲ್ಲೊಂದು ಪುಣ್ಯಕ್ಷೇತ್ರ ಇಲ್ಲಿ ಮೇದಾರಕೇತಯ್ಯನ ನಮ್ಮ ಬೀದರ್ ಜಿಲ್ಲೆಯಲ್ಲಿದೆ. ಅದಕ್ಕಾಗಿ ತಾವೆಲ್ಲ ಬಸವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಇಲ್ಲಿ ಬಂದು ದರ್ಶನವನ್ನು ತಾವೆಲ್ಲರೂ ಪಡಿಬೇಕಂತಕ್ಕಂಥ ಮನವಿಯನ್ನು ಅವರೆಲ್ಲರಲ್ಲಿ ಮಾಡಿಕೊಳ್ಳಲಾಗ್ತದೆ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಶರಣರ ನಾಡು ಅನುಭವ ಮಂಟಪದ ಕ್ಷೇತ್ರದಲ್ಲಿ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮಥರ ಸಂಘದಲ್ಲಿದ್ದುಕೊಂಡು ಬಸವಣ್ಣನಿಗೆ ಅತೀ ಅಚ್ಚುಮೆಚ್ಚಿನ ಆತ್ಮೀಯರಾಗಿರುವಂತಹ ಪೂಜ್ಯ ಮೇದಾರಕೇತಯ್ಯನವರ ಮಹಾಮೂರ್ತಿ ಇವತ್ತು ಬೀದರ್ನ ಮಹಾನಗರದ ಚಿದ್ರಿ ಗ್ರಾಮದಲ್ಲಿ ನಾಳಿನ ದಿವಸ ಅನಾವರಣಗೊಳ್ತಿದೆ. ಮೂರ್ತಿ ಯಾಕೆ ಅನಾವರಣಗೊಳ್ತಿದೆ ಅಂತಂದರೆ 12ನೇ ಶತಮಾನದಲ್ಲಿ ಒಬ್ಬ ಅತಿ ನಿಮ್ನ ವರ್ಗದ ವ್ಯಕ್ತಿ ಬಂದು ಮಹಾಜಂಗಮ ಆದ ಅನ್ನೋದಕ್ಕೆ ಸಾಕ್ಷೀಕರಿಸಲಿಕ್ಕೆ ಈ ಮೂರ್ತಿಯನ್ನು ನಾವೆಲ್ಲ ಕೂಡ್ಕೊಂಡು ಸ್ಥಾಪನೆ ಮಾಡ್ತಾಯಿದ್ವಿ. 12ನೇ ಶತಮಾನದ ಮೇದಾರಕೇತಯ್ಯನವರು ಎಂತಹ ಕಾಯಕ ಮಾಡಿದ್ದಾರೆ ಅಂದರೆ ಸತ್ಯಶುದ್ಧವಾದಂಥ ಕಾಯಕ ಮಾಡಿದ್ರು. ಎಲ್ಲರೂ ಸತ್ಯಶುದ್ಧವಾದ ಕಾಯಕನೇ ಮಾಡಿದರು. ಅದರಲ್ಲಿ ವಿಶೇಷ ಅಂದರೆ ಮೇದಾರಕೇತಯ್ಯನವರು ಸಾಮಾನ್ಯ ನಾವು ಇವತ್ತು ಅವ್ರನ್ನ ಅಲಕ್ಷ್ಯತೆಗೆ ಒಳಪಡಿಸ್ತೀವಿ, ಅಂಥವ್ರನ್ನ ಕಡೆಗಣಿಸ್ತೀವಿ. ಆದರೆ ಅವತ್ತು 12ನೇ ಶತಮಾನದಾಗ ಬಸವಣ್ಣನವರು ಒಬ್ಬ ಬುಟ್ಟಿ ಬಿದಿರಿನ ಕೆಲಸ ಮಾಡುವಂಥ ವ್ಯಕ್ತಿನ ಎಷ್ಟು ಎತ್ತರಕ್ಕೆ ತಂದ ಅಂದರೆ ಒಬ್ಬ ಜಂಗಮ ಸ್ಥಾನವನ್ನು ನೀಡಿ ಅವರ ವ್ಯಕ್ತಿತ್ವವನ್ನು ಸಮಾಜಕ್ಕೆ ಅಥವಾ ಜಗತ್ತಿಗೆ ಪರಿಚಯ ಮಾಡಿಸಿದಂಥ ಕೀರ್ತಿ ಅಪ್ಪ ಬಸವಣ್ಣನವರಿಗೆ ಸಲ್ತದೆ. ಆ ಕಾರ್ಯಕ್ರಮ 12ನೇ ಶತಮಾನದ ಕಾರ್ಯಕ್ರಮ ಅಂತಂದರೆ ನಮಗೆ ನಿಜವಾಗ್ಲೂ ಮೇದಾರಕೇತಯ್ಯನವರ ಅವರ ಕಾಯಕವನ್ನು, ಅವರ ದಾಸೋಹದ ಪರಂಪರೆಯನ್ನು ಅವರ ಹಾದಿಯಲ್ಲಿ ಮುನ್ನಡೆಸುವಂಥ ಒಂದು ಕಾರ್ಯವನ್ನು ನಾವು ಈಗಾಗಲೇ ಸಮಾಜ ನಿರ್ಧಾರ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಅವರು ಏನು ಬರೀ ಮೂರ್ತಿಯಾಗಿ ಅಲ್ಲ, ಮೂರ್ತಿಯಾಗಿ ದಾಟಿ ಮುಂದೆ ಅವರು ಇಡೀ ಜಗತ್ತಿಗೆ ಪ್ರಖ್ಯಾತವಾಗಿ ಆಗಬೇಕು ಅನ್ನೋದು ನಮ್ಮೆಲ್ಲ ಸಮಾಜದವರ ಚಿಂತನೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ಸುಮಾರು 17 ವಚನಗಳನ್ನು ಅವ್ರ ರಚನೆ ಇರೋದ್ರು, ಸುಮಾರು ಭಾಳಷ್ಟು ಸಾಕಷ್ಟು ವಚನಗಳಿದ್ದು ಆದ್ರೂ ಬೆಳಕಿ ಬಂದಿರೋದು 17 ವಚನಗಳು. ಇನ್ನೂ ಅದೇ ರೀತಿಯಾಗಿ ಮುಂದೆ ನಾವೆಲ್ಲರೂ ಕೂಡ ಸರ್ಕಾರದಲ್ಲಿ ಹೋರಾಟ ಮಾಡಿ ಒಂದು 12ನೇ ಶತಮಾನದಲ್ಲಿ ಹೆಂಗೆ ಬಸವಣ್ಣನವರ ಜಯಂತಿ ಆಚರಣೆ ಮಾಡ್ತಾರೋ ಹಂಗೆ ಶಿವಶರಣ ಮೇದಾರಕೇತಯ್ಯನವರ ಜಯಂತಿನೂ ಕೂಡ ಆಚರಣೆ ಮಾಡೋಕ್ಕೆ ನಾವೆಲ್ಲರೂ ಕೂಡ ಸರ್ಕಾರದ ಒತ್ತಡವನ್ನು ತರುವಂಥ ಒಂದು ಕೆಲಸ ನಮ್ಮೆಲ್ಲ ಬಸವ ತತ್ವ ಜವಾಬ್ದಾರಿಗಳು ಇರೋದರಿಂದ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ 9 ಗಂಟೆಗೆ ವಚನಾಭಿಷೇಕ ಕಾರ್ಯಕ್ರಮ ಆಗ್ತದೆ. ಇಲ್ಲಿ ವಚನಾಭಿಷೇಕದ ನಂತರ ಇಲ್ಲಿ ಧ್ವಜಾರೋಹಣ ಆಗ್ತದೆ. ಧ್ವಜಾರೋಹಣದ ನಂತರ ಇಲ್ಲಿ ಕಳಶಾರೋಹಣ ಕೂಡ ಆಗ್ತದೆ. ಎಲ್ಲ ಸದ್ಭಕ್ತರು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ. ಮೇದಾರಕೇತೇಶ್ವರ ಮಹಾಪೀಠದಿಂದ ಇವಾಗಲೇ ನಾವು ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ದೇಶದ ವಿವಿಧ ಭಾಗಗಳಿಗೆ ಇವತ್ತು ನಾವೆಲ್ಲರೂ ಆಮಂತ್ರಣವನ್ನು ಕೊಟ್ಟಿದ್ದೇವೆ. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನಮ್ಮ 2 ಶಾಸಕರು ಕೂಡ ಅಲ್ಲಿ ಗೆದ್ದು ಬಂದಿದ್ದಾರೆ. ಅವರು ಕೂಡ ನಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಇಲ್ಲಿಗೆ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನಿನಿ ಶ್ರೀ ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರು, ಅದೇ ರೀತಿಯಾಗಿ ರಹೀಂ ಖಾನ್ ಅವರು, ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಶ್ರೀ ಸಾಗರ್ ಖಂಡ್ರೆ ಅವರು, ಇನ್ನೂ ಅನೇಕ ನಮ್ಮ ಔರಂಗಾಬಾದ್ದಿಂದ ಮಾಜಿ ಎಂಪಿಗಳಾಗಿರ್ತಕ್ಕಂಥ ಸುರೇಶ್ ಖೈರ್ ಅವರು ಎಲ್ಲರೂ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಬರುವಂಥ ಎಲ್ಲ ನಮ್ಮ ಮೇದಾರಕೇತಯ್ಯ ಸಮಾಜದ ಬಾಂಧವರಿಗೆ, ಶರಣ ಬಾಂಧವರಿಗೆ ನಾವು ಕೈ ಮುಗಿದು ಸ್ಥಿರವಾಗಿ ಅವರೆಲ್ಲರಿಗೂ ಬೀದರ್ ನಗರಕ್ಕೆ ಶರಣರ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಮೂರ್ತಿ ರಾಜಸ್ಥಾನ್ ಜೈಪುರ್ಲಿಂದ ತಂದೀನಿ. ಶ್ರೀ ಶರಣ ಮೇದಾರಕೇತಯ್ಯ ಗದ್ಗಿ ಇತ್ತು. 12ನೇ ಶತಮಾನ ಹಿಡಿದು ಗದ್ಗಿ ಅದ, ಮಗರ ಮ್ಯಾಗ ಅಲ್ಲಿ ಮೂರ್ತಿ ಇದ್ದಿಲ್ಲ. ಆ ಗದ್ಗಿಗೆ ಬಂದು ಎಲ್ಲರೂ ಕಾಲು ಬಿದ್ದು
ದರ್ಶನ ಮಾಡ್ಕೊಂಡು ಹೋಗ್ತಿದ್ವು. ಇಂಥ ಪವಿತ್ರ ಸ್ಥಾನದ ಇದು 12ನೇ ಶತಮಾನದಾಗ ಬಸವಣ್ಣವ್ರು ಚೌಳ್ಯರಾಜ ಬಸವಣ್ಣವ್ರ ಪೀರಿಯಡ್ದಾಗ ಇವರು ಕಾಯಕ ಮಾಡಿದ ಇಂಥ ದೊಡ್ಡ ಮಹತ್ವದ ಹೇಳಕ್ಕೆ ಬರ್ಬೇಡ. ಅದ್ರ ಕಡೆ ನಾವೆಲ್ಲ ನಮ್ಮ ಜನ ಕಲ್ತು ಇದೊಂದು ಐಕ್ಯ ಸ್ಥಳ ಮಾಡ್ಯಾರಿ, ಐಕ್ಯ ಸ್ಥಳ ಮಂಟಪ ಮಾಡ್ಯಾರಿ ಅನ್ಕಸಿ ಮೂರ್ತಿ ಗುಜರಾತ್ಲಿಂದ ತಂದಿದ್ದು 3.5 ಫೀಟು. ಒಂದು ರಾಜಸ್ಥಾನ್ ಜೈಪುರ್ 1.5 ಲಕ್ಷ ರೂಪಾಯಿ ಬಿದ್ದದ್ರಿ. ಒಂದು ಕೇತೇಶ್ವರ ಸ್ವಾಮೀಜಿದ ಮೂರ್ತಿ ಸ್ಥಾಪನೆ ಆಗೈತೆ. ಅದರದ್ದು ಐತಿಹಾಸಿಕ ಕ್ಷಣಕ್ಕೆ ನಮಗೆ ಕರೆದ ಇಲ್ಲೇ ಸಮಾಜ ಬಾಂಧವರು ನಮಗೆ ಭಾಳ ಆದರ ಪುರಸ್ಕಾರ ಮಾಡಿದ್ರೆ ಸ್ವಾಮೀಜಿಗಳ್ದ ನಮಗೆ ಆಶೀರ್ವಾದ ಸಿಕ್ಕಿದ್ರೆ ಅದಕ್ಕೆ ಭಾಳ ಧನ್ಯವಾದಗಳು. ನಾ ಬೆಳಗಾಂದಿಂದ ಮೆನ್ಕಾ ಕೋರ್ಡೆ ಅಂತ ಬಂದೀನಿ. ಮೆನ್ಕಾ ರಾಮಕೃಷ್ಣ ಕೋರ್ಡೆ ಬೆಳಗಾಂದಿಂದ ಬಂದೇನಿ. ಗ್ರಾಮ ಪಂಚಾಯತ್ ಸದಸ್ಯ ಅದೇನಿ, ಹಾಗೂ ಸಮಾಜ ಸೇವಿಕ. ನಮ್ಮ ಸಮಾಜ ಮುಂದೆ ಬರಬೇಕು, ಇದು ಒಂದು ಒಳ್ಳೆ ಉದ್ದೇಶದಿಂದ ಸ್ವಾಮೀಜಿ ಆಶೀರ್ವಾದ ಸಲುವಾಗಿ ಬಂದೀವಿ ಇಲ್ಲಿ. ನಮಸ್ಕಾರ. ನಗರದ ಖ್ಯಾತ ಹೃದಯ ತಜ್ಞ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರಿಗೆ ಫಿಜಿಷಿಯನ್ ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಅಸೋಸಿಯೇಷನ್ ಆಫ್ ಫಿಜಿಷಿಯನ್ ಆಫ್ ಇಂಡಿಯಾ ವತಿಯಿಂದ ಉತ್ತಮ ವೈದ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸಂಸದ್ ಹಾಗೂ ಜಯದೇವ್ ಆಸ್ಪತ್ರೆ ಮಾಜಿ ನಿರ್ದೇಶಕ ಮಂಜುನಾಥ್ ಅವರು ಪ್ರಶಸ್ತಿ ನೀಡಿ ಗೌರವಿಸಿದ್ದರು. ಮುಂದಿನ ದಿನಗಳಲ್ಲಿ ಹೀಗೆ ಇನ್ನಷ್ಟು ಪ್ರಶಸ್ತಿಗಳು ಲಭಿಸಲಿ ಎಂದು ಹಾರೈಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.